ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 3 ವೇರಿಯೇಬಲ್ಸ್ ಕೆ ಮ್ಯಾಪ್ನ ನೋಡ್ತಾ ಹೋಗೋಣ. ಸೊ 3 ವೇರಿಯೇಬಲ್ ಕೆ ಮ್ಯಾಪ್ ಅಂತಂದರೆ 3 ವೇರಿಯೇಬಲ್ ಇರ್ತವೆ. ಸೊ ಎ ಬಿ ಸಿ ಅಂತ ನಾವು ತಿಳ್ಕೊಳ್ಳೋಣ. ಸೊ ಇದಕ್ಕೆ ಕೆ ಮ್ಯಾಪ್ನ ಹೇಗೆ ಬರಿಬೇಕು ಅಂತಂದರೆ, ಸೊ ಫಸ್ಟ್ ಏನು ಮಾಡ್ತೀನಿ, ಒಂದು ವೇರಿಯೇಬಲ್ನ ಲೆಫ್ಟ್ ಸೈಡ್, ಇನ್ನು ಉಳಿದಿರುವಂತಹ 2 ವೇರಿಯೇಬಲ್ಗಳನ್ನು ನಾನೇನು ಮಾಡ್ತೀನಿ, ರೈಟ್ ಸೈಡಲ್ಲಿ ಬರ್ಕೊತಾ ಹೋಗ್ತೀನಿ. ಸೊ ಬಿ ಸಿ. ಸೊ ಒನ್ ವೇರಿಯೇಬಲ್ಗೆ ಏನೇನು ಇನ್ಪುಟ್ ಬರ್ಬೋದು, 0 ಅಥವಾ 1. ನೆಕ್ಸ್ಟ್ ಉಳಿದಿರುವಂಥದ್ದಕ್ಕೆ 0 0 0 1. ನೆಕ್ಸ್ಟ್ ಏನು ಮಾಡ್ತೀನಿ, 1 0ನ ಕೊನೆಯಲ್ಲಿ ಬರಿತೀನಿ. ನೆಕ್ಸ್ಟ್ 1 1. ಅಷ್ಟಕ್ಕೂ ಫಸ್ಟ್ ಇಂಡೆಕ್ಸ್ ಮಾಡಬೇಕು. 0 1 0 1 ಆದಮೇಲೆ 1 0 ಇಲ್ಲಿ ಬರೆದಿದ್ದು. ಸೊ 2 3 4 5 6 7. ಸೊ ಬೇಸಿಕ್ಕಾಗಿ ಕೆ ಮ್ಯಾಪ್ನ ಹೇಗೆ ಬಿಡಿಸೋದು ಅಂತ ಗೊತ್ತಾಯಿತು. ಸೊ ಇವಾಗ ಕೊಟ್ಟಿರೋ ಕ್ವಶನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್ 0 1 5. ಸೊ ನಮಗೆ ಕೊಟ್ಟಿರುವಂಥ ಕ್ವಶನ್ ಏನು, 0 1 5. ಸೊ ಏನು ಮಾಡ್ತೀನಿ, ಇಲ್ಲಿ ಈ ಕಡೆ ಸೈಡ್ ಎ, ಈ ಕಡೆ ಸೈಡ್ ಬಿ ಸಿ. ಸೊ ಇಲ್ಲೇನಾಗುತ್ತೆ, 0 0 0 1 1 0 1 1. ಈ ಕಡೆ 0 1. ಸೊ ಇಂಡೆಕ್ಸ್ ಮಾಡ್ಕೊಳೋಣ. ಇಂಡೆಕ್ಸ್ ಮಾಡ್ತೀನಿ. 0 1 2 3 4 5 6 7. ಇವಾಗ ಇನ್ಸರ್ಟ್ ಮಾಡ್ತಾ ಹೋಗೋಣ. ಕೊಟ್ಟಿರೋ ವ್ಯಾಲ್ಯೂ ಏನು, 0 1 5. ಸೊ 0 ಇರೋ ಜಾಗಕ್ಕೆ 1 ಹಾಕ್ತೀನಿ, 1 ಇರೋ ಜಾಗಕ್ಕೆ 1 ಹಾಕ್ತೀನಿ, ನೆಕ್ಸ್ಟ್ 5 ಇರೋ ಜಾಗಕ್ಕೆ 1 ಹಾಕ್ತೀನಿ. ಸೊ ಇವಾಗ ಏನು ಮಾಡಬೇಕು ಅಂದರೆ ಗ್ರೂಪಿಂಗ್ ಮಾಡಬೇಕು. ಗ್ರೂಪಿಂಗ್ ಹೇಗೆ ಮಾಡಬೇಕು ಅಂದರೆ 2 ಪವರ್ n ಸೈಜಲ್ಲಿರಬೇಕು ಆ ಗ್ರೂಪ್ ಅಂತ. ಅಂದರೆ 2 ಪವರ್ n ಸೈಜ್ ಅಂದರೆ 2 ಪವರ್ 2 ಇರಬೇಕು, ಅಥವಾ 4 ಇರಬೇಕು, ಅಥವಾ 8 ಇರಬೇಕು, ಆ ಥರ, ಅಥವಾ 16 ಇರಬೇಕು. ಆ ಥರ ಗ್ರೂಪಿಂಗ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿರುವುದು 3 ಡಿಜಿಟ್ಸ್ ಇದೆ. ಸೊ 3 ಬಿಟ್ಸ್ ಇರೋದ್ರಿಂದ ನಾನೇನು ಮಾಡ್ತೀನಿ ಅಂತಂದರೆ 2 ಬಿಟ್ಸ್ನ ಒಂದು ಗ್ರೂಪ್ ಮಾಡ್ತೀನಿ, ಮತ್ತು ಇನ್ನು 2 ಬಿಟ್ಸ್ನ ಒಂದು ಗ್ರೂಪ್ ಮಾಡ್ತೀನಿ. ಸೊ ಎರಡಕ್ಕೂ ಕೂಡ ಈಕ್ವೇಷನ್ನ ಫಸ್ಟು ಬರೀತಾ ಹೋಗೋಣ. ಸೊ ಈ ಫಸ್ಟ್ ಏನು ಮಾಡೋಣ, ಈ ರೆಡ್ ಕಲರಲ್ಲಿ ಮಾರ್ಕ್ ಮಾಡಿರೋದಕ್ಕೆ ಬರೆಯೋಣ. ಸೊ ಇವಾಗ ಸ್ಟಾರ್ಟಿಂಗ್ ಹೇಗೆ ಬರೆಯೋದು ಅಂತ ಅಂದರೆ ಡೈರೆಕ್ಟ್ ಮೆಥಡನ್ನು ನಾನು ಹೇಳ್ಕೊಡ್ತೀನಿ. ಸೊ ಲೆಫ್ಟ್ ಸೈಡಲ್ಲಿ ನೋಡಿ, ಎಗೆ 2 ವ್ಯಾಲ್ಯೂ ಇದೆ. ಸೊ ಇದಕ್ಕೆ 0 ಇದೆ, ಇದಕ್ಕೆ 1 ಇದೆ. ಸೊ ಎರಡೂ ಕೂಡ ವೇರಿ ಆಗ್ತಾ ಇದೆ. ಸೊ ಅದನ್ನು ಏನು ಮಾಡ್ತೀನಿ, ಬಿಡ್ತೀನಿ ನಾನು. ನೆಕ್ಸ್ಟ್ ಇದನ್ನು ನೋಡ್ತಾ ಹೋದಾಗ ಇಲ್ಲಿ 0 ಇದೆ, ಇಲ್ಲಿ 1 ಇದೆ. ಸೊ ಎರಡನ್ನೂ ಕೂಡ ನಾನೇನು ಮಾಡ್ತೀನಿ ಅಂತಂದರೆ ನೋಡ್ತಾ ಹೋದಾಗ ಎರಡನ್ನೂ ಬರಿಬೇಕಾಗುತ್ತೆ. ಸೊ ಫೈನಲಾಗಿ ಹೇಗೆ ಬರಿತೀನಿ, y ಈಸ್ ಈಕ್ವಲ್ ಟು ಇಲ್ಲಿ ನೋಡಿ, ಇವೆರಡು ವೇರಿ ಆದವಲ್ವಾ, ಎಗೆ 0 ಮತ್ತು 1 ಬಂತು. ಆದರೆ ಈ 1ನಿಗೂ 0 1 ಇದೆ, ಈ 1ನಿಗೂ ಕೂಡ 0 1 ಇದೆ. ಸೊ ಎರಡೂ ಕೂಡ ಕಾನ್ಸ್ಟೆಂಟ್ ಅಂದರೆ ಇವೆರಡು ಯಾವುದರ ವ್ಯಾಲ್ಯೂ, ಬಿ ಮತ್ತು ಸಿ. ಸೊ ಬಿ 0 ಇರೋದ್ರಿಂದ ಬಿ ಬಾರ್, ನೆಕ್ಸ್ಟ್ ಸಿ ಪ್ಲಸ್ ನೆಕ್ಸ್ಟ್ ಸರ್ಕಲ್ ಯಾವುದು, ಇದು. ಸೊ ಇದಕ್ಕೆ ಹೇಗೆ ಬರೀತೀನಿ ಈಕ್ವೇಷನ್ನು, ಇದರಲ್ಲಿ ಕಾನ್ಸ್ಟೆಂಟ್ ಇರುವಂಥದ್ದು ಯಾವುದು, 0 ಫಸ್ಟು ಕಾನ್ಸ್ಟೆಂಟ್ ಇದೆ, ಇದಕ್ಕೂ 0 ಇದೆ, ಇದಕ್ಕೂ 0 ಇದೆ. ಸೊ ಫಸ್ಟ್ 0 ಅಂದರೆ ಎ ಬಾರ್. ಸೊ ಎ ಬಾರ್. ನೆಕ್ಸ್ಟ್ ಇವೆರಡರಲ್ಲಿ ನೋಡ್ತಾ ಹೋಗ್ಬೇಕು ಇವಾಗ ಇವೆರಡರಲ್ಲಿ. ಸೊ 0 0 ಅಥವಾ 0 1. ಸೊ ಇವೆರಡರಲ್ಲಿ ಕಾನ್ಸ್ಟೆಂಟ್ ಇರೋದು ಯಾವುದು, ಎ. ಇದು ಎ. ಸೊ ಅಂತೀನಿ, ಇದು ಬಿ ಮತ್ತು ಸಿ ಅಲ್ವಾ. 0 0 ಮತ್ತು 0 1ನ ತಗೊಂಡಾಗ ಬಿ ಮತ್ತು ಸಿಯಲ್ಲಿ ಕಾನ್ಸ್ಟೆಂಟ್ ಇರುವಂಥದ್ದು ಯಾವುದು, 0 0 ಕಾನ್ಸ್ಟೆಂಟ್. ಎರಡಕ್ಕೂ ಸೇಮ್ ಇದೆ. ಸೊ ಎರಡಕ್ಕೂ ಸೇಮ್ ಇದೆ ಅಂತ ಅಂದಾಗ ಬಿನ ಬರಿಬೇಕು. ಸೊ ಬಿ ಇಲ್ಲಿ 0 ಇರೋದ್ರಿಂದ ಬಿ ಬಾರ್. ಸೊ ನನಗೆ ಈಕ್ವೇಷನ್ ಏನು ಬಂತು, ಬಿ ಬಾರ್ ಸಿ ಪ್ಲಸ್ ಎ ಬಾರ್ ಬಿ ಬಾರ್. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಸಾಲ್ವ್ ಮಾಡ್ತೀನಿ. ನೆಕ್ಸ್ಟ್ 0 1 5 7. 0 1 5 7. ಸೊ ಇವಾಗ ಏನು ಮಾಡ್ತೀನಿ ಅಂತಂದರೆ ನಾನು 4ನ ಗ್ರೂಪ್ ಮಾಡ್ಬೋದು. ಸೊ 4ನ ಗ್ರೂಪ್ ಮಾಡೋದಕ್ಕಾಗಲ್ಲ, ಯಾಕಂತಂದರೆ ಇಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಇದೆ. ಈ ಥರ ಡಯಾಗ್ನಲಲ್ಲಿ ಎಲಿಮೆಂಟ್ಸ್ ಇರಬಾರ್ದು. ನೆಕ್ಸ್ಟ್ 2ನ ಗ್ರೂಪ್ ಮಾಡ್ಬೋದು. ಸೊ ಎಷ್ಟು 2ನ ಗ್ರೂಪ್ ಮಾಡ್ಬೋದು, 1 ಮಾಡ್ಬೋದು, 2 ಮಾಡ್ಬೋದು, ಅಥವಾ 3 ಮಾಡ್ಬೋದು. ಆದರೆ ನನಗೆ ಮಿನಿಮಮ್ ನಂಬರ್ ಗ್ರೂಪಿಂಗ್ ಕೂಡ ಬೇಕು, ಮಿನಿಮಮ್ ನಂಬರ್ ಆಫ್ ಗ್ರೂಪಿಂಗ್. ಸೊ ಇವೆರಡನ್ನ ಗ್ರೂಪ್ ಮಾಡಿದಾಗ ಎರಡೂ ಕೂಡ ಸ್ಯಾಟಿಸ್ಫೈ ಆಯಿತಾ, ಎರಡನ್ನೂ ಕೂಡ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ನೆಕ್ಸ್ಟ್ ಈ ಎರಡನ್ನ ಗ್ರೂಪ್ ಮಾಡಿದಾಗ ಇವೆರಡು ಇನ್ಕ್ಲೂಡ್ ಆಗಿದೆ. ಸೊ ಫುಲ್ ಇನ್ಕ್ಲೂಡ್ ಆಗಿದ್ದರೆ ಸಾಕು. ಸೊ ಇವಾಗ ಏನು ಮಾಡೋಣ, ಇದಕ್ಕೆ ಈಕ್ವೇಷನ್ ಬರೆಯೋಣ. ಸೊ ಫಸ್ಟ್ ಇದನ್ನು ನೋಡಬೇಕಾದ್ರೆ ನಮಗೆ ಕಾನ್ಸ್ಟೆಂಟ್ ಇರುವಂಥದ್ದು ಯಾವುದು, ಸೊ ಈ 0 ಈ 1ನಿಗೂ ಕೂಡ 0 ಅದೇ 0, ಈ 1ನಿಗೂ ಕೂಡ ಅದೇ 0. ಸೊ ಈಕ್ವೇಷನ್ ಏನಾಗುತ್ತೆ, ನಮಗೆ ಈಕ್ವೇಷನ್ ಏನಾಗುತ್ತೆ, ಎ
0 ಇರೋದ್ರಿಂದ ಎ ಬಾರ್ ನೆಕ್ಸ್ಟ್ ಯಾವ್ಯಾವ ಡಿಜಿಟ್ಸು ಬಿ ಸಿಯಲ್ಲಿ ಬಿ ಮತ್ತು ಸಿಯಲ್ಲಿ ಏನೇನು ಬಂದಿದೆ 0001 ಸೊ ಎರಡು ಸೇಮ್ ಇರೋದು ಯಾವುದು ಇದರಲ್ಲಿ. ಸೊ 0 ಇರೋದ್ರಿಂದ ಬಿ ಬಾರ್. ಸೊ ಮೊದಲನೇದಕ್ಕೆ ನನಗೆ ಈಕ್ವೇಷನ್ ಆಯಿತು. ನೆಕ್ಸ್ಟ್ ಇದನ್ನು ಕನ್ಸಿಡರ್ ಮಾಡಿದಾಗ ಈ ಒನ್ನಿಗೂ ಕೂಡ ಎಗೆ 1 ವ್ಯಾಲ್ಯೂ ಇದೆ, ಈ ಒನ್ನಿಗೂ ಕೂಡ ಎನ ವ್ಯಾಲ್ಯೂ 1 ಇದೆ. ಸೊ ಏನು ಮಾಡ್ತೀನಿ ಎ. ನೆಕ್ಸ್ಟ್ ಈ ಒನ್ನಿನ ವ್ಯಾಲ್ಯೂ ಏನು 0 1, ಈ ಒನ್ನಿನ ಬಿ ಸಿ ವ್ಯಾಲ್ಯೂ ಏನು, ಈ ಒನ್ನಿನ ಬಿ ಸಿ ವ್ಯಾಲ್ಯೂ ಮೇಲ್ಗಡೆದು 0 1. ನೆಕ್ಸ್ಟ್ ಈ ಒನ್ನಿನ ಬಿ ಸಿ ವ್ಯಾಲ್ಯೂ 1 1. ಸೊ ಎರಡು ಸೇಮ್ ಇರೋದು ಇಲ್ಲಿ ಯಾಕಂತ ಅಂದರೆ ಎರಡರಲ್ಲೂ 1 1 ಇದೆ, ಅಂದರೆ ಕಾನ್ಸ್ಟೆಂಟ್ ಯಾವುದು ಸಿ. ಸೊ ಸಿ 1 ಇರೋದ್ರಿಂದ ಸಿ. ಇದಕ್ಕೆ ಈಕ್ವೇಷನ್ ಬರ್ದಾಯಿತು. ನೆಕ್ಸ್ಟ್ ಇದಕ್ಕೆ ಏನಾದ್ರೂ ಫಾರ್ ಎಕ್ಸಾಂಪಲ್ ಸರ್ಕ್ಯೂಟ್ ಡಯಾಗ್ರಾಮ್ ಬರೆಯಪ್ಪ ಅಂತ ನಿಮಗೆ ಏನಾದರೂ ಕ್ವಶನ್ ಕೇಳಿದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಸರ್ಕ್ಯೂಟ್ ಡಯಾಗ್ರಾಮ್ನ ಹೇಗೆ ಬರೀತೀರಾ, ಇದಕ್ಕೆ ಎ ಬಾರ್ ಬಿ. ಸೊ ಇಲ್ಲಿ ಯೂಸ್ ಆಗಿರೋದೇನು ಎ ಬಿ ಮತ್ತು ಸಿ ಯೂಸ್ ಆಗಿದೆ, ಎ ಬಿ ಸಿ. ಸೊ ಎ ಬಾರ್ ಅಂತಂದರೆ ಒಂದು ನಾಟ್ ಗೇಟ್ನ ಹಾಕ್ತೀನಿ. ನೆಕ್ಸ್ಟ್ ಬಿ ಬಾರ್ ಅಂತಂದರೆ ಇನ್ನೊಂದು ನಾಟ್ ಗೇಟ್ನ ಹಾಕ್ತೀನಿ. ಸೊ ಎರಡೂ ಕೂಡ ಡಾಟ್ ಇರೋದ್ರಿಂದ ಆ್ಯಂಡ್ ಗೇಟ್. ಸೊ ಇಲ್ಲೇನಾಯಿತು ಎ ಬಾರ್ ಬಿ ಬಾರ್ ಆಯಿತು. ಸೊ ನೆಕ್ಸ್ಟ್ ಎ ಸಿನ ಬರಿಬೇಕು. ಸೊ ಎ ನಾಟ್ ಗೇಟಿನ ಮುಂದೆ ಹಾಕಿದರೆ ಎ ನಾಟ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ನಾನು ಏನೇನು ಮಾಡ್ತೀನಿ ಅದರ ಹಿಂದ್ಗಡೆಯಿಂದನೇ ನಾನು ಕನೆಕ್ಷನ್ ತಂತೀನಿ. ಎ ಮತ್ತು ಸಿ ಎರಡನ್ನೂ ಆ್ಯಂಡ್ ಗೇಟ್ ಹಾಕಿದಾಗ ಏನಾಯಿತು ಎ ಸಿ. ಸೊ ಇವೆರಡನ್ನೂ ಕೂಡ ಸಮ್ ಪ್ರಾಡಕ್ಟ್ ಮಾಡಿರೋದನ್ನ ಆ್ಯಡ್ ಮಾಡಬೇಕು. ಸೊ ಏನು ಮಾಡ್ತೀನಿ ಆ್ಯಡ್ ಮಾಡೋದಕ್ಕೋಸ್ಕರ ಒಂದು ಆರ್ ಗೇಟ್ನ ಹಾಕ್ತೀನಿ. ಸೊ ನನಗೆ ಆನ್ಸರ್ ಏನು ಬಂತು ಎ ಬಾರ್ ಬಿ ಬಾರ್ ಪ್ಲಸ್ ಎ ಸಿ. ಅವರೇನಾದರೂ ಸರ್ಕ್ಯೂಟ್ ಡಯಾಗ್ರಾಮ್ ಬಿಡಿಸ್ರಪ್ಪ ಅಂತ ಕೇಳಿದ್ರೆ ಈ ಥರ ಬರಿತಾ ಹೋಗ್ಬೋದು. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಒಂದು ಸೆಕೆಂಡ್. ನೆಕ್ಸ್ಟ್ ಕ್ವಶನ್ ಯಾವುದು 0135. ನೆಕ್ಸ್ಟ್ ಒಂದು ಸೆಕೆಂಡ್ ಇಲ್ಲೇ ಅಳಿಸ್ಬಿಡ್ತೀನಿ. ಇರೋದಂಥದ್ದು ಯಾವುದು 0135. ಸೊ 0 ಎಲ್ಲಿದೆ 0135. ಸೊ ಇವಾಗ ನಾನು 3ರದ್ದು ಗುಂಪು ಮಾಡೋಕ್ಕಾಗಲ್ಲ, ನಾನು 2ರದ್ದು ಗುಂಪು ಮಾಡಬೇಕು, ಇಲ್ಲ 4ರದ್ದು ಗುಂಪು ಮಾಡಬೇಕು. ಸೊ ಇವಾಗ ಹೇಗೆ ಮಾಡ್ತೀನಿ ಅಂತಂದರೆ ಇವೆರಡನ್ನು ಸೇರಿಸಿ ಒಂದು ಗುಂಪು ಮಾಡ್ತೀನಿ. ಸೊ ಇವೆರಡನ್ನು ಸೇರಿಸಿ ಒಂದು ಗುಂಪು ಮಾಡ್ತೀನಿ. ನೆಕ್ಸ್ಟ್ E1 ಮತ್ತು E1 ಸೇರಿಸಿ ಗುಂಪು ಮಾಡ್ತೀನಿ. ನೆಕ್ಸ್ಟ್ ಇದು. ಸೊ ಪ್ರತಿಯೊಂದು ಕೂಡ ನನಗೆ ಇನ್ಕ್ಲೂಡ್ ಆಗಬೇಕು. ಸೊ ಇವಾಗ ಏನು ಮಾಡೋಣ ಅಂತಂದರೆ ಮೊದಲನೇ ಸರ್ಕಲ್ ನಾನು ಮಾಡಿದ್ನಲ್ಲ ಅದಕ್ಕೆ ಈಕ್ವೇಷನ್ ಬರೆಯೋಣ. ಇಲ್ಲಿ ನೋಡ್ತಾ ಹೋದರೆ E1ಗೆ 0 ಇದೆ, E1ಗೆ 1 ಇದೆ. ಸೊ ವೇರಿ ಆಗ್ತಾ ಇದೆ. ಸೊ ವೇರಿ ಆಗ್ತಾ ಇದ್ದರೆ ಬರೆಯೋಂಗಿಲ್ಲ. ನೆಕ್ಸ್ಟ್ ಇದಕ್ಕೂ E1ಗೂ ಕೂಡ 0 ಮತ್ತು 1 ಇದೆ ಬಿ ಸಿ ವ್ಯಾಲ್ಯೂ. E1ಗೂ ಕೂಡ ಬಿ ಸಿ ವ್ಯಾಲ್ಯೂ ಏನಿದೆ 0 1 ಇದೆ. ಸೊ ಏನು ಮಾಡ್ತೀನಿ ಬಿ ಮತ್ತು ಸಿ ಬರೀತೀನಿ. ಸೊ ಬಿನ ವ್ಯಾಲ್ಯೂ ಏನು 0. ಸೊ 0 ಆಗಿರೋದ್ರಿಂದ ಬಿ ಬಾರ್ ಸಿ. ನೆಕ್ಸ್ಟ್ ಸರ್ಕಲ್ ಯಾವುದು, ನೆಕ್ಸ್ಟ್ ಇದು ಈ ಸರ್ಕಲ್ಲಿಗೆ ಹೇಗೆ ಬರೆಯೋದು, ಈ ಸರ್ಕಲ್ಗೆ ನೋಡ್ತಾ ಹೋದಾಗ ನಮಗೆ ಇಲ್ಲಿ 0 E1ಗೂ 0 ಇದೆಯಾ, ನೆಕ್ಸ್ಟ್ E1ಗೂ ಕೂಡ ಇದೆ 0. ಸೊ ಏನು ಮಾಡ್ತೀನಿ ಎ 0 ಆಗಿರೋದ್ರಿಂದ ಎ ಬಾರ್. ನೆಕ್ಸ್ಟ್ ಇದರ ವ್ಯಾಲ್ಯೂ ಏನು 0 0 0 1. ಬಿ ಸಿ ವ್ಯಾಲ್ಯೂ ಏನು ಬಂದಿದೆ ಫಸ್ಟ್ ಒನ್ನಿಗೆ 0 0, ನೆಕ್ಸ್ಟ್ 0 1. ಇವೆರಡರಲ್ಲೂ ಸೇಮ್ ಇರೋದಂಥದ್ದು ಯಾವುದು ಬಿ ವ್ಯಾಲ್ಯೂ. ಸೊ ಬಿ ಬರಿತೀನಿ. ಬಿ ಏನು 0, ಅದಕ್ಕೋಸ್ಕರ ಬಿ ಬಾರ್. ಸೊ ನನ್ನ 2 ಸರ್ಕಲ್ ಆಯಿತು. ನೆಕ್ಸ್ಟ್ 3ನೇ ಗುಂಪು ಯಾವುದು 1 1, ಇದನ್ನು ಗುಂಪು ಮಾಡಿರೋದು. ಸೊ ಇದನ್ನು ಹೇಗೆ ಬರಿಬೇಕು, ಫಸ್ಟ್ ಏನು ಮಾಡ್ತೀನಿ ಲೆಫ್ಟ್ ಸೈಡ್ ನೋಡ್ತೀನಿ. ಲೆಫ್ಟ್ ಸೈಡಲ್ಲಿ E1ಗೂ ಕೂಡ ಇದೇ 0, E1ಗೂ ಕೂಡ ಇದೇ 0. ಸೊ ಏನು ಮಾಡ್ತೀನಿ ಎ ಅಂತ ಬರಿತೀನಿ. ಇದರ ವ್ಯಾಲ್ಯೂ 0 ಆಗಿರೋದ್ರಿಂದ ಎ ಬಾರ್. ನೆಕ್ಸ್ಟ್ ಮೇಲ್ಗಡೆ ನೋಡ್ತೀನಿ. ಸೊ ಬಿ ಸಿ ವ್ಯಾಲ್ಯೂ ಏನಿದೆ E1ಗೆ 0 1 ಇದೆ, ನೆಕ್ಸ್ಟ್ E1ಗೆ 1 1 ಇದೆ. ಸೊ ಎರಡರಲ್ಲೂ ಸೇಮ್ ಇರುವಂಥದ್ದು ಯಾವುದು 1 1. ಸೊ ಸಿ ಅಂತ ಬರಿತೀನಿ. ಸಿನ ವ್ಯಾಲ್ಯೂ 1 ಇದೆ. ಸೊ ಡೈರೆಕ್ಟ್ ಸಿ ಅಂತ ಬರಿತೀನಿ. ನೆಕ್ಸ್ಟ್ ಇದಕ್ಕೆ ಸರ್ಕ್ಯೂಟ್ ಡಯಾಗ್ರಾಮ್ನ ಹೇಗೆ ಬರೀತೀರಾ, ಎ ಬಿ ಸಿ ಯೂಸ್ ಆಗಿರೋದು. ಸೊ ಎ ಬಿ ಸಿ ಫಸ್ಟ್ ಏನು ಬಿ ಬಾರ್ ಸಿ ಬರಿಬೇಕು. ಸೊ ಬಿಗೆ ನಾಟ್ ಗೇಟ್ ಹಾಕಿ ಬಿ ಬಾರ್ ಸಿ ಎರಡನ್ನೂ ಕೂಡ ಆ್ಯಂಡ್ ಗೇಟ್ ಹಾಕಿ ಮಲ್ಟಿಪ್ಲೈ ಮಾಡ್ತೀನಿ. ನೆಕ್ಸ್ಟ್ ಎ ಬಾರ್ ಬಿ ಬಾರ್, ಎಗೆ ಒಂದು ನಾಟ್ ಗೇಟ್ ಹಾಕ್ತೀನಿ, ಬಿ ಬಾರ್ ಎ ಬಾರ್ ಬಿ ಬಾರ್. ನೆಕ್ಸ್ಟ್ ಎ ಬಾರ್ ಸಿ. ಸೊ ಎ ಬಾರ್ ಸಿ ಹೇಗೆ ಬರೀತೀರಾ, ಎ ಬಾರಿಂದ ಒಂದು ಲೈನನ್ನು ತೊಗೊತಾ ಹೋಗಿ ಡೈರೆಕ್ಟಾಗಿ ಎ ಬಾರ್ ಮತ್ತು ಸಿ.
ಸೊ ಸಿ ಇಂದನೂ ಕೂಡ ಇಲ್ಲಿ ನಾಟ್ ಗೇಟ್ ಹಾಕಿಲ್ಲ, ಸೊ ಸಿ ಆ್ಯಂಡ್ ಗೇಟ್ನ ಹಾಕಿದರೆ ಮೂರನ್ನು ಕೂಡ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಆರ್ ಗೇಟ್ನ ಮುಖಾಂತರ ಆ್ಯಡ್ ಮಾಡ್ತೀನಿ. ಸೊ ನನಗೆ ಆನ್ಸರ್ ವೈ ಬರ್ತಾ ಹೋಗುತ್ತೆ. ಅವ್ರೇನಾದ್ರೂ ಸರ್ಕ್ಯೂಟ್ ಡಯಾಗ್ರಾಮ್ ಬರೀರಿ ಅಂತ ಅಂದರೆ ಈ ಥರ ಬರಿತಾ ಹೋಗಿ. ಸೊ ಇನ್ನೂ 2 ಕ್ವಶನ್ ಇದೆ, 2 ಕ್ವಶನ್ನ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ಯಾವುದು, 0,2. 0,2. ಸೊ 0 ಎಲ್ಲಿದೆ, 0 ಮತ್ತು 2 ಎರಡೂ ಕೂಡ ಡಿಫ್ರೆಂಟ್ ಸೈಡಲ್ಲಿದೆ. ಇದನ್ನು ಹೇಗೆ ಗ್ರೂಪಿಂಗ್ ಮಾಡ್ತೀನಿ ಅಂತಂದರೆ, ಹೀಗೆ ಎರಡನ್ನೂ ಈಗ ಮಡಿಚಿದಾಗ ಒಂದು ಪೇಪರ್ ಇದೆ ಅಂತ ಅಂದ್ಕೊಳ್ಳಿ, ಎರಡನ್ನೂ ಅದನ್ನು ರೌಂಡ್ ಶೇಪಲ್ಲಿ ಮಡಿಚಿದಾಗ ಎರಡೂ ಕೂಡ ಕನೆಕ್ಟ್ ಆಗ್ತವೆ ಅಲ್ವಾ, ರೌಂಡ್ ಶೇಪಲ್ಲಿ ಮಡಿಚಿದಾಗ. ಸೊ ಇದೊಂದು ಪೇಪರ್ ಅಂತ ಅಂದ್ಕೊಂಡ್ರೆ ಇದನ್ನು ರೌಂಡ್ ಶೇಪಲ್ಲಿ ಮಡಿಚಿದಾಗ ಎರಡೂ ಕೂಡ ಕನೆಕ್ಟ್ ಆಗುತ್ತಲ್ವಾ ಶೀಟು, ಆ ಥರ ಎರಡೂ ಟಚ್ಚಲ್ಲಿರೋದ್ರಿಂದ ಇವೆರಡನ್ನ ಗ್ರೂಪ್ ಮಾಡ್ತೀನಿ. ಸೊ ಇವೆರಡರಲ್ಲೂ ಕಾಮನ್ ಇರುವಂಥದ್ದು ಯಾವುದು, ಲೆಫ್ಟ್ ಸೈಡಲ್ಲಿ 0, ಇದಕ್ಕೂ ಕೂಡ ಇದೇ 0, ಇದಕ್ಕೂ ಕೂಡ ಇದೇ 0. ಸೊ ಏನು ಮಾಡ್ತೀನಿ, y = a ಅಂತ ಬರಿತೀನಿ. ಸೊ ವ್ಯಾಲ್ಯೂ 0 ಆಗಿರೋದ್ರಿಂದ a ಬಾರ್. ನೆಕ್ಸ್ಟ್ ಪ್ಲಸ್. ಸೊ ಮೇಲ್ಗಡೆ ಏನಿದೆ ನೋಡಿ, ಪ್ಲಸ್ ಬೇಡ, a ಬಾರ್. ನೆಕ್ಸ್ಟ್ ಇಲ್ಲಿ 0 0 ಇದೆ, ಬಿ ಸಿ ವ್ಯಾಲ್ಯೂ ಇಲ್ಲಿ 1 0 ಇದೆ. ಸೊ ಬಿ ಸಿ ವ್ಯಾಲ್ಯೂ ಏನಿದೆ 0 0 1 0. ಸೊ 0 ಸೇಮ್ ಇದೆ ಅಂದರೆ ಸಿನ ಬೆರಿತೀನಿ. ಸೊ ಸಿನ ವ್ಯಾಲ್ಯೂ ಏನಿದೆ 0. ಸೊ a ಬಾರ್ ಸಿ ಬಾರ್. ನೆಕ್ಸ್ಟ್ ಕ್ವಶನ್ ಯಾವುದು, ಕೊನೆಯ ಕ್ವಶನ್. f = 1357. 1357 ನಾನು ಹೇಳಿದ್ದೆ ಗ್ರೂಪಿಂಗ್ ಹೇಗೆ ಮಾಡಬೇಕು, 2ನ ಗ್ರೂಪಿಂಗ್ ಮಾಡ್ಬೋದು, 4ನ ಗ್ರೂಪಿಂಗ್ ಮಾಡ್ಬೋದು, 8ನ ಗ್ರೂಪಿಂಗ್ ಮಾಡ್ಬೋದು. ಸೊ ಇಲ್ಲೇನು ಮಾಡ್ಬೋದು, 4ನ ಒಂದು ಗ್ರೂಪನ್ನು ಡೈರೆಕ್ಟಾಗಿ ಮಾಡ್ಬೋದು. ಸೊ ಇದು ತುಂಬ ಸಿಂಪಲ್ ನೋಡಿ. ಈ 4ನ ಗುಂಪು ಮಾಡಿದಾಗ ಲೆಫ್ಟ್ ಸೈಡಲ್ಲಿ ನೋಡಿ ಎ ಮತ್ತು ಬಿಗೆ. ಸೊ ಇ ಮತ್ತು E1ಗೆ E1 ಮತ್ತು E1ಗೆ 0 ಇದೆ, ಅದೇ E1 ಮತ್ತು E1ಗೆ 1 ಇದೆ. ಸೊ ವೇರಿ ಆಗ್ತಾ ಇದೆ, ನಾನು ಬರೆಯಲ್ಲ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಹೋದಾಗ ಸೊ 0 1 ಆಗಬೇಕಿತ್ತು. ಸೊ E1ಗೆ ಮತ್ತು E1ಗೆ 0 1 ಇದೆ. ಸೊ ಬಿ ಸಿ ವ್ಯಾಲ್ಯೂ ಏನಿದೆ 0 1 ಇದೆ. ನೆಕ್ಸ್ಟ್ E1ಗೆ ಮತ್ತು E1ಗೆ ಏನಿದೆ 1 1 ಇದೆ. ಸೊ 1 1. ಸೊ ಕಾಮನ್ ಇರುವಂಥದ್ದು ಯಾವುದು 1 ಅಂತ ಅಂದರೆ ಸಿ. y = ಸಿ, ಡೈರೆಕ್ಟ್ ಆನ್ಸರ್. ನೆಕ್ಸ್ಟ್ ಇದರ ಪಾರ್ಟ್ 2 ಇನ್ನೊಂದು ವಿಡಿಯೋ ಬರುತ್ತೆ, ಅದರಲ್ಲೂ ಕೂಡ 5 ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ ಡಿಫ್ರೆಂಟ್ ಸಿನಾರಿಯೋಸ್ನ ಯೂಸ್ ಮಾಡಿಕೊಂಡು. ಅದನ್ನು ಕೂಡ ನೀವು ಕಲಿತ್ರೆ K-ಮ್ಯಾಪ್ಸ್ ಯೂಸಿಂಗ್ 3 ವೇರಿಯಬಲ್ ಪಕ್ಕಾ ಎಕ್ಸಾಮಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸನ್ನು ತೆಗಿಬೋದು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.